ಯೋಚನೆ ಮಾಡಿ ನೋಡಿ, ಒಂದು ಡ್ಯಾಮ್ ಕಟ್ಟಿದ್ರೆ ಯಾರೆಲ್ಲ ಬೆನಿಫಿಟ್ ಆಗ್ತಾರೆ, ಅಲ್ಲಿರೋ ಫಾರ್ಮರ್ಸ್ ಬೆನಿಫಿಟ್ ಆಗ್ತಾರೆ. ಯಾಕಂದ್ರೆ ಅವ್ರ ನೀರು ತೊಂದರೆ ಇರಲ್ಲ, ವ್ಯವಸಾಯ ಚೆನ್ನಾಗಿ ಮಾಡ್ಬೋದು ಅಂತ. ಅದೇ ಟೈಮಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಆ ರೀಜನ್ ಇರೋ ಕಮ್ಯುನಿಟಿಗೆ ನೀರು ತೊಂದರೆ ಇರಬಾರ್ದು ಅಂತ ಡ್ಯಾಮ್ ಕಟ್ತಾರಲ್ವಾ. ಸುಮಾರು 30 ವರ್ಷ ಮುಂಚೆ ಬೆಂಗಳೂರು ಪಕ್ಕದಲ್ಲಿರೋ ಹೊಸೂರಲ್ಲಿ ಕೆಲವರಪಲ್ಲಿ ರಿಸರ್ವಾಯರ್ ಅಂತ ಒಂದು ಕಟ್ತಾರೆ 1995 ಅಲ್ಲಿ. ಸೊ ಎಲ್ಲರಿಗೂ ಗೊತ್ತಿದ್ದಂಗೆ ಹೇಳ್ಬೇಕಂದ್ರೆ ಆವಳಪಲ್ಲಿ ಡ್ಯಾಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ಇದೆ. ಯಾಕಂದ್ರೆ ಮಳೆ ಬಿದ್ದು ನೀರ್ ಲೆವೆಲ್ ಜಾಸ್ತಿ ಆದಾಗ ರಿಸರ್ವಾಯರ್ ಗೇಟ್ಸ್ ಎಲ್ಲ ಓಪನ್ ಮಾಡ್ಬೇಕಾಗುತ್ತೆ. ಆವಾಗ ಆ ಗೇಟ್ಸ್ ಎಲ್ಲ ಓಪನ್ ಮಾಡಿದಾಗ ನೀರ್ ಹೋಗೋ ದಾರಿಯಲ್ಲಿ ನೀರೇ ಕಾಣಿಸ್ತಿಲ್ಲ, ಬರೀ ನೊರೆ ಮಾತ್ರ ಒಂದು 5 ಇಂದ 6 ಅಡಿವರೆಗೂ ಇದೆ. ಆ ನೊರೆ ಬಂದು ಪಕ್ಕದಲ್ಲಿರೋ ರೋಡಲ್ಲಿ ಬೀಳುತ್ತೆ, ಮತ್ತೆ ಪಕ್ಕದಲ್ಲಿ ವ್ಯವಸಾಯ ಮಾಡ್ತಾ ಇದ್ರೆ ಅವ್ರ ಭೂಮಿಲಿ ಹೋಗಿ ಬೀಳುತ್ತೆ. ಜನರಿಗೆ ಇದೊಂದು ವಾರ್ನಿಂಗ್ ಸೈನ್ ಅಂತಾರೆ, ತುಂಬಾ ವರ್ಷ ಅರ್ಥ ಆಗಿಲ್ಲ. ಸೊ ಇದು ಕಾರಣ ಏನಪ್ಪಾ ಅಂದ್ರೆ, ತುಂಬಾ ವರ್ಷ ಈ ನದಿಲ್ ಬರೋ ನೀರಲ್ಲಿ ತುಂಬಾ ಡಿಟರ್ಜೆಂಟ್ಸ್ ಇದೆ, ಸೀವೇಜ್ ಇದೆ, ಕೆಮಿಕಲ್ ವೇಸ್ಟ್ ಇದೆ. ಸೊ ಇದೆಲ್ಲ ಬಂದು ಈ ರಿಸರ್ವಾಯರ್ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ರಿಸರ್ವಾಯರ್ ಗೇಟ್ ಓಪನ್ ಆದಾಗ ಈ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಆಗಿ ಈ ನೊರೆ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ತುಂಬಾ ಜನ ಸಮಸ್ಯೆ ಆಗ್ತಾ ಇದೆ. ವ್ಯವಸಾಯ ಮಾಡೋರಿಗೆ ಅವ್ರ ಮಣ್ಣು ನಾಶ ಆಗ್ಬಿಡತ್ತಂತ ಅವ್ರಿಗೊಂದು ಸಮಸ್ಯೆ ಇದ್ರೆ, ಈ ಮೀನ್ ಹಿಡಿಯೋರಿಗೆ ಮೀನುಗಳೆಲ್ಲ ಆಕ್ಸಿಜನ್ ಇಲ್ದಿರ ನೀರಲ್ಲೇ ಸತ್ತೋಗ್ತಾ ಇದೆ. ಇವ್ರಿಗೆ ಮೀನ್ ಸಿಗ್ದಿರ ಇವ್ರ ಕುಟುಂಬನೇ ಇದರಿಂದ ಅಫೆಕ್ಟ್ ಆಗ್ತಾ ಇದೆ. ಅದು ಅಲ್ಲದೆ ಆ ರೀಜನ್ ಅಲ್ಲಿ ಇರೋ ಜನರಲ್ಲಿ ಏನ್ ಹೇಳ್ತಾ ಅಂದ್ರೆ, ಅದು ಅಲ್ಲದೆ ಇದು ತುಂಬಾ ಸ್ಮೆಲ್ ಬರ್ತಿದೆ, ಮತ್ತೆ ವಾಟರ್ ಕ್ವಾಲಿಟಿ ಮೇಲೆ ಅವರು ಕನ್ಸರ್ನ್ಸ್ ನ ರೈಸ್ ಮಾಡ್ತಾ ಇದ್ದಾರೆ. ಈ ಆವಳಪಲ್ಲಿ ಡ್ಯಾಮ್ ಯಾಕೆ ಇಷ್ಟೊಂದು ದೊಡ್ಡ ವಿಷಯ ಅಂತ ಕೇಳಿದ್ರೆ, ಈ ಡ್ಯಾಮ್ ಪೊಲ್ಯೂಟ್ ಆಗೋದ್ರಿಂದ ಆ ರೀಜನ್ ಮಾತ್ರನೇ ಅಫೆಕ್ಟ್ ಆಗಲ್ಲ, ಈ ನೀರ್ ಎಲ್ಲೆಲ್ಲ ಹರ್ಕೊಂಡು ಹೋಗುತ್ತೋ ಆ ರೀಜನ್ ಇರೋ ಎಲ್ಲಾ ಮಕ್ಕಳು ಅಫೆಕ್ಟ್ ಆಗ್ತಾರೆ. ಫಸ್ಟ್ ಆಫ್ ಆಲ್ ಈ ರಿಸರ್ವಾಯರ್ ಎಲ್ಲ ಕ್ಲೀನ್ ಆಗಿರ್ಬೇಕಂದ್ರೆ ನದಿ ನೀರ್ ಬಂದು ಕ್ಲೀನ್ ಆಗಿರ್ಬೇಕು. ಇದ್ರ ಮೇಲೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ.